ರಶ್ಮಿ ಏನಿದೆಲ್ಲ ಏನದು ಏನಾಯ್ತು? ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಎಷ್ಟು ಸತಿ ಹೇಳ್ತಾ ಇದ್ದೀನಿ ಸುಮ್ಮನಿರ ಆದ್ರೆ ಆಯ್ತದೆ ಪಾಪು ಅಂದರೆ ನೀನು ಈ ಥರ ಎಲ್ಲ ಆಡ್ಬೋದಾ ನೀನು? ಅದು ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ. ಎಷ್ಟು ಸಲ ಹೇಳಿ ನಿಮಗೆ, ನಾನು ಅರ್ಥ ಮಾಡ್ಕೊಳ್ಳಿ. ಇವಾಗ ಮಕ್ಕಳು ಎಷ್ಟು ಡಲ್ಲಾಗಿದ್ದಾರೆ ಗೊತ್ತಾ? ಸಲ ಪೇರೆಂಟ್ಸ್ ಮೀಟಿಂಗ್ ಹೋಗು ಅಂದರೆ ಓದ ನೀನು ನನ್ನೇ ಕಳಿಸ್ತೆ. ಅಲ್ಲಿ ಎಷ್ಟು ಯಾವ ಥರ ಇದಾಗುತ್ತೆ ಗೊತ್ತಾ? ನನಗೆ ಗೊತ್ತು ನಾವು ಎಷ್ಟು ಅಂತ. ಒಂದ್ಸಲ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿದ್ಯಾ ನೀನು? ಅಲ್ಲ ರಶ್ಮಿ, ನನಗೆ ಗೊತ್ತಿಲ್ವಾ, ಇನ್ಮೇಲೆ ಕೇರ್ ಮಾಡ್ತೀನಿ ಬಿಡು. ನೀನೇ ತಾನೇ ಹೋಯ್ತೀನಿ ಅಂತ ಅಂದಿದ್ದು, ಅದಕ್ಕೋಸ್ಕರ ಓಲಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಅದಕ್ಕೆ ಮಕ್ಕಳೇ ಬೇಡ ಅಂತ ಯಾಕೆ ಡಿಸೈಡ್ ಮಾಡ್ತಿದ್ಯಾ? ನೋಡು, ದೇವ್ರು ಕೊಟ್ಟಿರೋದು ಅವೆಲ್ಲ ಬೇಡ ಅಂತ ಅನ್ಬೇಡ್ದು, ಸುಮ್ಮನಿರು. ಆದ್ರೆ ಅಲ್ಲಂತ ಏನು, ಎಲ್ಲ ಮಕ್ಕಳು ಒಂದೇ ಸಮಯ ಇರ್ತವೆ. ಒಂದು ಮಕ್ಕಳು ಓದ್ತವೆ, ಒಂದು ಮಕ್ಕಳು ಓದೋಕ್ಕಿಲ್ಲ. ನೋಡು, ನಮ್ಮ ಕೈಯಾರ ನಮ್ಮ ಪಾಪನ ಯಾವ ಥರ ಸಾಯ್ಸಕ್ಕೆ ಮನ್ಸು ಬರುತ್ತೆ. ಅದೇನಪ್ಪ ನಿನಗೆ ಸರಿ ಕಾಣ್ಬೋದು, ನನಗಂತೂ ಸರಿ ಕಾಣ್ತೀರ. ನಿಜವಾಗ್ಲೂ ನಾನು ನಿನ್ನ ಬಗ್ಗೆ ಈ ಥರ ಎಲ್ಲ ಅಂದ್ಕೊಂಡಿರಲಿಲ್ಲ. ಅಲ್ಲ ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ಸುಮ್ಮನಿರು, ಅಜ್ಜಿಯರಿಗೆಲ್ಲ ಗೊತ್ತಾಗದೆ. ಇವಾಗ ನೀನು ಹಿಂಗೆಲ್ಲ ಆಡಿದ್ರೆ ಏನು ಅನ್ಕೊಳಕ್ಕಿಲ್ಲ, ಅವ್ರು ತಪ್ಪು ತಿಳ್ಕೊಳಕ್ಕಿಲ್ವಾ? ನೀನು ಯಾಕೆ ಪರಂಕಾಯಿ ತಿನ್ನಕ್ಕೆ ಹೋಗಿದೆ? ಯಾಕೆ ತಿನ್ನಕ್ಕೆ ಹೋಗಿದೆ? ಅವೆಲ್ಲ ಎಲ್ಲಿ ಕಲ್ತ್ಕೊಂಡೆ ನೀನು? ಕಲಿಬಾರ್ದಿಲ್ಲ ನೀನು? ಎಲ್ಲಿ ಕಲ್ತ್ಕೊಂಡೆ? ಏನು ಆಗಬೇಕು ಅಂದ್ಕೊಂಡಿದ್ಯಾ ನೀನು? ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ನಿನಗೆ ಏನಾರು ಹೆಚ್ಚು ಕಮ್ಮಿ ಆದರೆ ನಾನು ಇರ್ತೀನಿ. ನಾನು ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ಸುಮ್ಮನೆ ಒಳ್ಳೆ ಯಾವ ಥರ ಆಡ್ತಾಯಿದ್ದೀವಿ ಗೊತ್ತಾ ನೀನು? ಒಳ್ಳೆ ಚಿಕ್ಕ ಮಕ್ಳು ಆಟ ಮಾಡಂಗೆ ಮಾಡ್ತೀಯೇ. ಅದೇನಿಲ್ಲ, ನಾನು ನೋಡ್ಕೊತೀನಿ, ನೀನು ತಲೆಗೆಡ್ಸ್ಕೊಬೇಡ, ಸರಿಯಾ? ಆರಾಮಾಗಿರು ನೀನು. ಸುಮ್ಮನೆ ಅಜ್ಜಿಯವ್ರಿಗೆಲ್ಲ ಬೇಜಾರು ಮಾಡೋದು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಜ್ಜಿ? ನಮ್ಮೇಲೆ ಪ್ರಾಣನೇ ಇಟ್ಕೊಂಡದೆ. ಹೆಂಗೋ ಒಂದು ಒಳ್ಳೆ ಯಾವ್ದಾದ್ರು ಒಂದು ಒಳ್ಳೆ ಮಗು ಆಯ್ತದೆ, ಒಂದು ಗಂಡು ಮಗನೇ ಆಯ್ತದೆ ಅಂದ್ಕೊಂಡು ಆ ಅಜ್ಜಿ ಅಷ್ಟು ಇಷ್ಟಪಡ್ತದೆ. ನೀನೇನು ಹಿಂಗೆ ಆಡ್ತಾಯಿದ್ದೀನಿ ನೀನು? ಹೆಣ್ಣಾಲಿ ಗಂಡಾಲಿ ತಲೆಗೆಡ್ಸ್ಕೊಬೇಡ ನೀನು, ಸರಿಯಾ? ನಾನು ಇರ್ತೀನಿ ನಿನ್ನ ಜೊತೆಲಿ. ಯಾವತ್ತೂ ನಿನಗೆ ನಾನು ಬೇಜಾರು ಮಾಡಿಲ್ಲ, ಮಾಡೋದು ಇಲ್ಲ. ಯಾಕೆ ರಶ್ಮಿ, ಅರ್ಥ ಮಾಡ್ಕೊ ರಶ್ಮಿ, ಪ್ಲೀಸ್ ಕಣ್ ರಶ್ಮಿ. ಹೆಂಗೆ ನಮ್ಮ ಪಾಪನ ನಾವೇ ಕೈಯಾರ ಸಾಯ್ಸೋಕ್ಕಾಗೋದು? ನಿನ್ಗೆ ಹೆಂಗೆ ಮನ್ಸ್ಪತ್ತೆ ಇರೋದು ಹೇಳು? ಸುಮ್ಮನಿರು ರಶ್ಮಿ, ಪ್ಲೀಸ್ ರಶ್ಮಿ, ನನ್ನ ಮಾತು ಅರ್ಥ ಮಾಡ್ಕೊ ನೀನು. ನನಗೆ ಸಖತ್ ಬೇಜಾರು ಮಾಡ್ತೀಯಪ್ಪ. ಸಾಕಾಗಿ ಮನೆಗೆ ಬಂದರು, ಮನೇಲಿ ನಿಮ್ದಿಲ್ಲ ಅಂದರೆ ಇನ್ನೇನು ಮಾಡೋಣ? ನೀನು ಎಲ್ಗೆ ಹೋಗಿ ಸಾಯನೆ? ಇನ್ನೆಲ್ಗೆ ಹೋಗಿ ಸಾಯನೆ ಹೇಳತ್ತಾಗೆ? ಅತ್ತಾಗೆ ಎಲ್ಲರೂ ಕಡ್ದು ಹೊಂಟೋಯ್ತೀನಿ ಅತ್ತಾಗ ನಂಗೆ ನೆಮ್ಮದಿ ಅನ್ನೋದಿಲ್ಲ. ಬರೀ ನೀನು ಅವತ್ತಿಂದ ಬರೀ ಇದೇ ಕಿತಾಪತಿ. ನಾನು ಅವತ್ತೇ ಹೇಳಿದ್ದೀನಿ ಸುಮ್ಮನಿರು, ನೀನು ತಲೆಗೆಡ್ಸ್ಕೊಬೇಡ. ನಾನು ಇಲ್ವ, ನಾನು ಚೆನ್ನಾಗಿ ನೋಡ್ಕೊತೀನಿ. ನಿನಗೇನಿಲ್ಲ, ಮಕ್ಕಳ ಬಗ್ಗೆ ನಾನು ತಲೆಗೆಡ್ಸ್ಕೊಂಡು ಓದಿಸ್ತೀನಿ, ಸುಮ್ಮನಿರು. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಏನು ಮಕ್ಕಳಿಗೆ ಜವಾಬ್ದಾರಿ ಇರೋದು, ನಮಗೇನು ಜವಾಬ್ದಾರಿ ಇಲ್ಲ ಅನ್ನೋ ಥರ ಆಡ್ತೀಯಪ್ಪ. ಆಯಿತು, ಏನೋಪ್ಪ, ನಮ್ಮ ಮನೆ ಬರಬೇಕು ಸರಿ ಇಲ್ಲಕತ್ ಬಿಡು. ನಿಮ್ದೇನು ನಿಮ್ಗಂದೇನು ಪ್ರಯೋಜನ? ನಮ್ಮ ಮನೆ ಬರಬೇಕು ಸರಿಗಿಲ್ವಲ್ಲ? ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೋಬೇಕು. ಸರಿ, ಅದಕ್ಕೆ ಯಾಕೆ ಕುಯ್ಕೊಟ್ರು ಕೇಳ್ತೀನಿ ಸುಮ್ಕಿರೋ ಅವ್ರನ್ನ. ನೀನು ಯಾಕೆ ಕುಯ್ಸ್ಕೊಂಡು ತಿಂತಿದ್ದೆ? ನೀನು ಪರಂಗಿಕಾಯ ತಿನ್ನಂಗಿಲ್ವಂತಲ್ಲ ಪ್ರೆಗ್ನೆಂಟಲ್ಲಿ? ಅಜ್ಜಿ ಹಂಗನ್ನಿಲ್ವಾ? ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ಫೋನ್ ಮಾಡ್ತೀನಿ ತಡಿ, ನಿಮ್ಮ ಮಮ್ಮಿಗೆ ಫೋನ್ ಮಾಡ್ತೀನಿ. ಮಾತಾಡು, ಯಾಕೆ ಕೂತಿದ್ದಿ ಸುಮ್ಮನೆ ನೀನು? ಮಾತಾಡು. ಹಿಂಗೆ ಕೂತ್ಕೊಬಿಟ್ರೆ ಸಮಸ್ಯೆ ಬಗೆಹರಿ ಕಣವ. ಬಾಯ್ಬಿಟ್ಟು ಮಾತಾಡಿದ್ರೆ ಸಮಸ್ಯೆ ಬಗೆಹರಿಯೋದು. ಸುಮ್ಮನೆ ನಮ್ಮನ್ನ ಗೂಡಾಡಿಸ್ಬೇಡಿ ನೀವು. ಸಾಕಾಗಬೇಕಾಗಿ ಮನೆಗೆ ಬಂದರು ನಿಮ್ದಿಲ್ಲ ನಮಗೆ. ಅವತ್ತಿಂದನೂ ಇದೇ ರಾಗ ಇದೆ ಆಡು. ಸುಮ್ಮನಿರು ಅಂತ ಹೇಳ್ತೇವನಿ. ಹೇಳಿದ್ಕೆ ತಲೆಗೆ ಹಾಕತ್ತೆಲ್ಲ ಪುಣ್ಯದ ಕಿತ್ತಿಯತ್ತಾಗೆ. ಅವ್ವ ಶಿವನೇ ಭಗವಂತಕ್ಕಂತ ಹೋಗತ್ತಾಗೆ. ಹೌದು, ನೀನು ಎಷ್ಟು ಹೇಳ್ತು ಅಷ್ಟೇ. ನನಗೆ ಇಷ್ಟ ಇಲ್ಲ. ನೀನೇ ಅಜ್ಜಿಯವ್ರ ಮತ್ತೆ ನಾನು ಕೇಳ್ಕೊಬರ್ತಾ ಇದೆಯಾ ನೀನು? ಅವ್ರೇನು ಎಷ್ಟು ಬೈತಿದ್ರಿ ಗೊತ್ತ? ಇಷ್ಟು ಗಂಟೆ ಅಷ್ಟೊಂದು ಬೋದ್ರಲ್ಲ. ಕೇಳಿವೆ ನೀನು? ನಾನು ಹೆಂಡತಿಗೆ ಏನಿಗೆ ಬೈತೀಯ ಅಂದ್ಬಿಟ್ಟು ಒಂದು ಮಾತು ಕೇಳಂಗಾಗಿರ್ಲಿಲ್ವ ನೀನು? ಏನು ಅವ್ರು ಬೋದಾಗೆಲ್ಲ ಬೈಸ್ಕೊತೀವಿ ಅಂತನಾ? ನಾವು ಅವ್ರು ಹಿರಿಯವರು ಅಂದ್ಬಿಟ್ಟು ನಾವು ಗೌರವ ಕೊಡೋದು, ನಮ್ಮ ಒಳ್ಳೆತನಕ್ಕೆ ಅವರು ದುರುಪಯೋಗ ಪಡಿಸ್ಕೊಳ್ಳೋದಲ್ವಾ? ಈ ಡಿಸೈಡರನ್ನು ಅವ್ರು ಕೇಳಿ ನಾವು ತಗೋಬೇಕಾ? ಏನು ಮಗು ಈ ಥರ? ನಿಜಕ್ಕೂ ಸಖತ್ ಬೇಜಾರಾಗ್ತಾ ಇದೆ. ನಾನು ಅರ್ಥ ಮಾಡ್ಕೋ, ನಾನೇನು ರಾಕ್ಷಸಿ ಅಲ್ಲ. ಈ ಮಗು ಕಟ್ಕೊಂಡು ಅವೆರಡು ಮಕ್ಕಳು ಭವಿಷ್ಯ ಹಾಳು ಮಾಡ್ದಂಗೆ ಆಗುತ್ತಲ್ಲ ಅನ್ನೋದು ಒಂದೇ ನನಗೆ. ಏನು ನೀನು ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ. ಪ್ಲೀಸ್ ಮಧು, ನನಗಂತೂ ಈ ಮಗು ಬೇಡ. ಇನ್ನೊಂದು ಸತಿ ಗಂಧರ ಮಾತ್ರ ನನ್ನ ಮನ್ಸಾಗಿರಕ್ಕೆ ರಾಕ್ಷಸ ಆಗ್ಬಿಡ್ತೀನಿ ಅಷ್ಟೇ. ನಿಮಗೆ ಆವತ್ತಿಂದ ಹೇಳ್ತೇನೆ, ಅದೇ ರಾಗ ಅದೇ ಹಾಡು ತಲೆ ತಿಂತ ಕೂತಾಳೆ. ಒಂದು ಸತಿ ಆಗ್ತಾ ಇತ್ತು ನಿನಗೆ. ನೀನು ಮುನ್ಸಿರೋ ನೀನು ರಾಕ್ಷಸಿ, ನೀನು ಅರ್ಥ ಮಾಡ್ಕೊ ನೀನು. ಮಧು, ಏನಂತ ಇರ್ತಾ ಇದೆಯಾ ನೀನು? ಏನು ಹೊಡಿತೀಯ ನೀನು? ಹೊಡಿತೀಯ ಹೇಳು? ಹೊಡೆದಲ್ಲ ನಿನಗೆ. ನಿನಗೆ ಮತ್ತೆ ಸೊರೆದ ಕೆಲಸ ಮಾಡ್ತೀನಿ ನಾನು. ಯಾಕೆ ಬೇಡ ಅಂತೀಯ ನೀನು? ಯಾಕೆ ಬೇಡ ಅಂತೀಯ ಅಂತ? ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಎಷ್ಟು ದೇವ್ರುಗಳಿಗೆಲ್ಲ ಅರ್ಕೆ ಕಟ್ಕೊಂಡು ಆದ್ರಾಯ್ತು ಹೋದ್ರೋಯ್ತು. ಎಷ್ಟು ಕಷ್ಟಪಡ್ತಾವೆ ಅಂತ ನಿನ್ಗೇನು ಗೊತ್ತು? ಏನೋ ದೇವ್ರು ಒಳ್ಳೇದು ಮಾಡಿದೆ, ಆದ್ರೆ ಆಗಲಿ ಬಿಡು. ನಮ್ಮ ಮಕ್ಕಳು ನಮಗೆ ಬಾರನ ಒಂದಲ್ದ್ರೆ ಎಷ್ಟಾದ್ರು ಇರಲಿ ಬಿಡು. ಯಾಕೆ ತಲೆಗೆಡ್ಸ್ಕೊತಿದ್ದೀನಿ ನೀನು? ಯಾಕೆ ತಲೆಗೆಡ್ಸ್ಕೊತಿದ್ದಿ? ಈ ಥರ ಎಲ್ಲ ಆಡೋಕ್ಕೆ ನಿನಗೆ ಹೆಂಗೆ ಮನ್ಸು ಬರ್ತದೆ ನಿನಗೆ? ಏನು ಅನ್ಕೊಬಿಟ್ಟಿದ್ಯಾ? ಗಂಟು ಮಗು ಆಗುತ್ತೆ ಅಂತ ಅಲ್ವಾ ನೀನು ಈ ಥರ ಹೇಳ್ತಿರೋದು? ಅಕಸ್ಮಾತ್ ಹೆಣ್ಣು ಮಗು ಆದರೆ ನನಗೆ ಬೇರೆ ಇಲ್ದಂಗೆ ಆಗುತ್ತೆ ಈ ಮನೇಲಿ. ಯಾಕೆ? ಯಾರಂಗಂದರು? ಯಾರು ನಿನಗೆ ಗಂಡೆ ಆಗಬೇಕು ಹೆಣ್ಣಾಗ ಕೂಡ್ದು ಅಂತ ಹೇಳಿದಾರಾ? ನಮ್ಮನೆ ಯಾರು ಆ ಥರ ಅನ್ನಕ್ಕಿಲ್ಲ. ಅದು ಅರ್ಥ ಮಾಡ್ಕೊ. ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ನನ್ನ ಮನಸ್ಸನ್ನೇ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇತ್ತೀಚೆಗಂತೂ ಇರಿಟೇಟ್ ಆಗಿ ಆಡ್ತೀಯ ನೀನು. ರಶ್ಮಿ, ನೀನು ಹೇಳಿದ್ಕೆಲ್ಲ ಕುಣಿಯಕ್ಕೆ ಆಯ್ಕಿಲ್ಲ ನನಗೆ ಮಗು ಬೇಕು ಅಷ್ಟೇ. ಡೆಲಿವರಿ ಸಮಯದಲ್ಲಿ ಎಷ್ಟು ಕಷ್ಟ ಆಯಿತು ಅಂತ ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ವ ಹೇಳು? ಮತ್ತೆ ಸಿಸೇರಿಯನ್ ಮಾಡಿಸ್ಕೋಬೇಕು ನಾನು, ಹೊಟ್ಟೆ ಕುಯ್ಸ್ಕೋಬೇಕು. ಆ ಕಷ್ಟ ನನಗೆ ಗೊತ್ತು. ನಿನಗೇನು ಗೊತ್ತು? ನಿಮ್ಗೇನು ಗೊತ್ತು ಗಂಡಸುಗಳಿಗೆ ಆ ಕಷ್ಟ ಏನು ಅಂದ್ಬಿಟ್ಟು? ಒಂದು ಹೆರಿಗೆ ಅಂದರೆ ಹೆಣ್ಣಿಗೆ ಒಂದು ಮರುಜನ್ಮ ಇದ್ದಂಗೆ, ಗೊತ್ತಾ? ಅದೆಲ್ಲ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನಿನಗೇನೋ ಗೊತ್ತು. ನನಗೆ ಆ ನೋವೆಲ್ಲ ತಿನ್ನೋಕ್ಕಾಗಲ್ಲ ಮಧು. ನನಗೆ ಬೇಡ ಈ ಕಷ್ಟನೇ ಬೇಡ ನನಗೆ. ಏನಂಗಾರೆ ಯಾರು ಎತ್ತಿಲ್ವಾ? ಮಕ್ಕಳನ್ನೇ ಎತ್ತಿಲ್ವಾ? ನೀನೇನು ಯಾರು ಇರ್ಬಾರ್ದು ಮಕ್ಳು ಎತ್ತಿದ್ಯಾ? ಒಳ್ಳೆ ಚೆನ್ನಾಗಿ ಆಡ್ತೀಯಾ? ಹೌದು, ಹೇಳೋರೇನು ಹೇಳ್ಬೋದು, ಆದರೆ ಕಷ್ಟ ಅನುಭವಿಸೋದು ಮಾತ್ರ ಗೊತ್ತು. ನನಗೆ ಮೊದಲೇ ಸಿಸೇರಿಯನ್ ಫಸ್ಟ್ ಹೆರಿಗೆಲಿ ಯಾವ ಥರ ಪ್ರಾಬ್ಲಮ್ ಆಯಿತು ಅಂತ ನಿನಗೆ ಗೊತ್ತು. ಮತ್ತೆ ನಾನು ಆ ಥರ ನೋವು ಅನ್ಭವಿಸೋಕೆ ಇಷ್ಟ ಇಲ್ಲ ಮಧು. ಪ್ಲೀಸ್, ನನಗೆ ಅನ್ಸ್ಕೊಂಡ್ರೆ ಭಯ ಆಗ್ತಾಯಿದೆ. ಯಾಕೆ ಹಿಂಗೆ ಆಡ್ತೀಯಾ? ಹೆರಿಗೆ ಸಮಯದಲ್ಲಿ ನನಗೆ ಏನಾದರೂ ಆದರೆ ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ? ನೀನು ಇವಾಗಲೇ ಒಂದು ಪೇರೆಂಟ್ಸ್ ಮೀಟಿಂಗ್ ಹೋಗಲ್ಲ, ಒಂದು ಮಕ್ಕಳಿಗೆ ಬಗ್ಗೆ ಕೇರ್ ಮಾಡೋಲ್ಲ, ಏನಿಲ್ಲ. ಇನ್ನೇನೇನು ಆಗ್ಬೇಕು? ನನ್ನ ಮಕ್ಕಳು ತಬ್ಲೆ ಆಗಬೇಕಾ? ಅಲ್ಲ ರಶ್ಮಿ, ನಾನೇ ನೆಗ್ಲೆಕ್ಟ್ ಮಾಡಿದ್ದಾನು? ಇದೇ ನಿಂಗೆ ಮಾತಾಡಿ ನೀನು? ಈ ಸರಿ ಮಾತ್ಕೊಳ್ತಿರೋಳು ಭಾಳ ಪ್ರೀತ ಮಾತ್ಕೊಳ್ಬಿಟ್ಟಿದ್ದು ಇತ್ತೀಚೆಗೆ. ಸಂಗ್ ದಿವಸ ನೆಸಿಕೆಟ್ಟ ಅಂತ ಏನು ಮಧು? ನಾನೇನು ಮಾತಾಡ್ತಾ ಇದ್ದೀನಿ? ತಪ್ಪು ಮಾತಾಡ್ತಾ ಇದ್ದೀನಾ? ಇರೋದು ಹೇಳ್ತಾ ಇದ್ದೀನಿ ಅಷ್ಟೇ. ನೀನು ಇತ್ತೀಚೆಗೆ ತುಂಬ ಬದಲಾಗ್ಬಿಟ್ಟಿದ್ಯಾ ಮಧು. ನನ್ನ ಮಾತನ್ನೇ ಕೇಳಲ್ವಲ್ಲ ಸ್ವಲ್ಪನೂ? ಯಾಕೆ ಹೇಳ್ತೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋ. ಏನಾದ್ರು ಸಾಯಿನಿ ಅಂತ ಆ ಥರ ಹೇಳ್ತಾ ಇದೆಯಾ ನನ್ನ? ಹೇಳು ರಶ್ಮಿ. ನಿಂದು ಹೊತ್ತಿ ಆಯ್ತು. ನಿಂದು
ನೋಡು ಯಾವತ್ತು ನಾನು ಆ ಥರ ತಿಂಕೆ ಮಾಡಿಲ್ಲ ನಾನು ಗೊತ್ತಾ ನೀನು ಎಷ್ಟು ಇಷ್ಟಪಟ್ಟು ನಾನು ನೀನು ಅರ್ಥನೇ ಮಾಡ್ಕೊಳಕ್ಕವಲ್ಲ ಏನು ಇಷ್ಟಪಡ್ತೀಯ ಇಷ್ಟ ಏನು ಹೊಸಿನ ನೀನು ಅಲ್ಗೋಗೋಣ ಇಲ್ಗೋಗೋಣ ಅಂತ ಎಲ್ಲ ತಗೋ ಕರ್ಕೊ ಹೋಗ್ತಾ ಇದೆಯಾ ನನ್ನ ಕೆಲಸದೊಳ ಥರ ಮಾಡ್ಕೊಬಿಟ್ಟಿದ್ಯಾ ನೀನು ರಶ್ಮಿ ನೋಡು ಅದು ಏನು ಹೊಡಿತೀಯಾ ಹೊಡಿ ಹೊಡಿ ಮಧು ಹೊಡಿ ಸಾಯಿಸ್ಬಿಡು ನನ್ನ ರಶ್ಮಿ ಹೊಡ್ಬಿಟ್ಟೆ ಸಾರಿ ರಶ್ಮಿ ಸಾರಿ ನನಗೆ ಗೊತ್ತಿತ್ತು ಮಧು ನನಗೆ ಗೊತ್ತಿತ್ತು ನಿನ್ನ ಬಗ್ಗೆ ನಿನ್ನ ಸರಿಯಿಲ್ಲ ನೀನು ಏಟು ರಶ್ಮಿ ಸಾರಿ ಕಣೋ ನಿನ್ನ ತುಂಬ ಇಷ್ಟಪಡ್ತೀನಿ ನಾನು ನಿನ್ನ ನಾಟಕ ಎಲ್ಲ ನನ್ನ ಹತ್ರ ಆಡ್ಬೇಡ ನೀನು ಹೋಗಿ ನೀನು ರಶ್ಮಿ ಸಾರಿ ರಶ್ಮಿ ಪ್ಲೀಸ್ ರಶ್ಮಿ ನನ್ನ ಅರ್ಥ ಮಾಡ್ಕೋ ಸಾರಿ ಕಣೋ ನೋಡು ನಾನು ಹೊಡಿಬೇಕು ಅಂತ ಹೊಡಿಲಿಲ್ಲ ಹೌದು ಹೊಡಿಬೇಕು ಅಂತ ಹೊಡಿಲಿಲ್ಲ ಇನ್ನೊಂದು ದಿನ ಸಾಯಿಸ್ಬೇಕು ಅಂತ ಸಾಯಿಸ್ಲಿಲ್ಲ ಅಂದ್ಬಿಟ್ಟು ಸಾಯಿಸೇ ಬಿಡು ನನ್ನ ಮಕ್ಳಿಗೆ ಯಾರು ಇರ್ತಾರೆ ಸ್ವಲ್ಪ ಅರ್ಥ ಮಾಡ್ಕೋ ಯಾರಿಗೆ ಟೈಮಲ್ಲಿ ಎಷ್ಟು ಕಷ್ಟ ಆಯಿತು ಅಂತ ಅರ್ಥ ಮಾಡ್ಕೊಳ್ಳಲ್ಲ ನೀನು ಅರ್ಥ ಮಾಡ್ಕೊಳ್ಳೋದು ಬೇಡ ನಾನು ನಿನ್ನ ಜೊತೆ ಇರೋದು ಬೇಡ ಹೋಗ್ತಿದ್ದಾನೆ ರಶ್ಮಿ ನಾನು ಬಿಟ್ಟು ಹೋಯ್ತೀಯ ನೀನು ರಶ್ಮಿ ಪ್ಲೀಸ್ ರಶ್ಮಿ ಹಂಗೆ ಅನ್ಬೇಡ ನೋಡು ನಾನು ನಿಜಕ್ಕೂ ನೋಡು ರಶ್ಮಿ ಪ್ಲೀಸ್ ನಾನು ಅರ್ಥ ಮಾಡ್ಕೋ ರಶ್ಮಿ ನೋಡು ನಾನು ಹೊತ್ತಿಗೆ ಬಂದರೆ ನಾನು ಸುಮ್ಮನೆ ಇರಲ್ಲ ನನ್ನ ಸತ್ತೋಗ್ಬಿಡ್ತೀನಿ ನಾನು ಈ ಥರ ಕಟ್ಟುಕ ಅಂತ ಅಂದ್ಕೊಂಡಿರಲಿಲ್ಲ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಸರಿಯಾಗಿ ಮಾಡಿದೆ ನನಗೆ ಚಾಡಿ ಮತ್ ಕಟ್ಕೊಂಡು ನಿಮ್ಮ ಅಜ್ಜಿ ಚಾಡಿ ಮತ್ ಕಟ್ಕೊಂಡು ನನ್ಗೆ ಹೊಡಿತೀಯಲ್ವಾ ಯಾಕೆ ರಶ್ಮಿ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀನಿ ನೀನು ನೋಡು ಸಾರಿ ಕಣೋ ಇಲ್ಲ ಮಧು ಇತ್ತೀಚೆಗೆ ನೀನು ತುಂಬ ಬದಲಾಗಿದೆಯಾ ನನಗೆ ಗೊತ್ತು ನೋಡು ರಶ್ಮಿ ನಾನು ನಿಜ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಸಾರಿ ಕಣೋ ಸಾರಿ ನೋಡಿ ಹಿಂಗೆ ದೂರ ಹೋಗ್ಬೇಡ ನೀನು ನಾನು ಬಿಟ್ಟು ಹೋಯ್ತೀಯ ನೀನು ಇಷ್ಟೆಲ್ಲ ಆದ್ಮೇಲೆ ನಾನಿರಲ್ಲ ನಾನು ಹೋಗ್ತೀನಿ ಸಾರಿ ಕಣೋ ನಾನು ಹೊಡಿಬಿಡ್ದಾಗಿತ್ತು ನಾನು ಸಂಸ್ಬಿಟ್ಟು ನನ್ನ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ ಮಧು ನನ್ನ ಮಮ್ಮಿ ಮನೆಗೆ ಹೋಗ್ತೀನಿ ರಶ್ಮಿ ಪ್ಲೀಸ್ ರಶ್ಮಿ ಬೇಡ ರಶ್ಮಿ ನೀನು ಇನ್ನು ನಾಟಕ ಎಲ್ಲ ನನ್ನ ಹತ್ರ ಆಡಬೇಡ ನೀನು ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಕಣೋ ಸುಮ್ಮನೆ ನಾಟಕ ಆಡ್ತೀಯ ಅಷ್ಟೇ ಏಟ್ಯು ನನ್ನ ನಂಬಿ ಬಂದಿದ್ದು ಲವ್ ಮಾಡಿ ಮದುವೆ ಆಗಿದ್ದು ತಪ್ಪು ಮಾಡಿಬಿಟ್ಟೆ ಮಧು ನಾನು ಇವತ್ತು ಅರ್ಥ ಆಯ್ತು ನನಗೆ ನಿನ್ನ ಪ್ರೀತಿ ಏನು ಅಂತ ನನಗೆ ಹೊಡಿತೀಯಲ್ವಾ ರಶ್ಮಿ ಪ್ಲೀಸ್ ರಶ್ಮಿ ಬೇಡ ಕಣೋ ಬೇಡ ಬಿಡು ಅಂತ ಹೇಳ್ತಾ ಇರೋದು ಮಧು ನೋಡು ನಾನು ಬಿಟ್ಬಿಡು ನೀನು ನನ್ನ ಪಾಡಿಗೆ ನನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ ನಾನು ನಿನಗೋಸ್ಕರ ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಬಂದೆ ಎಷ್ಟು ರಿಚ್ ಆಗಿದ್ದೋಳು ನಾನು ನಿನಗೋಸ್ಕರ ನಾನು ನಿನ್ನ ಅಡ್ಜಸ್ಟ್ ಮಾಡ್ಕೊಂಡು ಬಾಳ್ಟ ಮಾಡ್ತಾ ಇದ್ರೆ ನೀನು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಬಿಡು ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ ಯಾವಾಗ್ಲೂ ಹೇಳ್ತಾ ಇದ್ದೀನಿ ಯಾರಿಗೆ ಸಮಯದಲ್ಲಿ ಅಷ್ಟೊಂದು ತೊಂದರೆ ಆಯಿತು ಅಂತ ನಿನಗೇನು ಗೊತ್ತಾಗುತ್ತೆ ನನ್ನ ಕಷ್ಟ ಬಿಡು ಮಧು ನೀನು ಬಿಟ್ಬಿಡು ನನ್ನ ರಶ್ಮಿ ಸಾರಿ ರಶ್ಮಿ ನನ್ನ ಮಾತು ಕೇಳೋ ಪ್ಲೀಸ್ ಕಣೋ ಯಾಕೆ ಹಿಂಗೆ ಹಠ ಮಾಡ್ತಾ ಇದೀಯ ನೀನು ರಶ್ಮಿ ಬಿಡು ಮಧು ನೀನು ಬಿಡು ನನ್ನ ಕೈನ ರಶ್ಮಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ